ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಿದ್ರೆ ಮಾಸ್ಟರ್ ಮೆಕ್ಯಾನಿಕ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅಭಿಷೇಕ್ ಅಂತ ಹೇಳಿ. ಇವತ್ತಿನ ವಿಡಿಯೋದಲ್ಲಿ ನಾವು ಸೈಡ್ ಕ್ಲಿಯರೆನ್ಸ್ನ ಯಾವ ಥರ ಚೆಕ್ ಮಾಡಬೇಕು ಮತ್ತು ರೇಡಿಯಲ್ ಕ್ಲಿಯರೆನ್ಸ್ನ ಯಾವ ಥರ ಚೆಕ್ ಮಾಡಬೇಕು ಅಂತ ತಿಳ್ಕೊಳ್ಳೋಕೆ ಹೊರಟಿದ್ದೀವಿ ಫ್ರೆಂಡ್ಸ್. ಅದನ್ನು ತಿಳ್ಕೊಳ್ಳೋದಕ್ಕೂ ಮುಂಚೆ ನೀವು ಈ ಒಂದು ರೋಟ್ರನ್ನ ಹೇಗೆ ಫಿಕ್ಸ್ ಮಾಡಬೇಕಂತ ತಿಳ್ಕೊಬೇಕು ಫ್ರೆಂಡ್ಸ್. ಈ ರೋಟರಲ್ಲಿ ಎರಡು ರೋಟ್ರ್ ಇದೆ. ಯಾವ್ದು ಎರಡು ರೋಟ್ರು ನೋಡಿ ಫ್ರೆಂಡ್ಸ್, ಇದನ್ನ ಇನ್ನರ್ ರೋಟರ್ ಅಂತ ಕರೀತಾರೆ, ಇದನ್ನು ಔಟರ್ ರೋಟರ್ ಅಂತ ಕರೀತಾರೆ. ಇದನ್ನು ಫಿಕ್ಸ್ ಮಾಡೋದು ಯಾವ ರೀತಿ ಅಂತ ಇವಾಗ ನಾವು ತಿಳ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಇದು ಹೆಂಗೆ ಬೇಕಾದ್ರೆ ಕೂತ್ಕೊಳ್ಳುತ್ತೆ. ನೋಡಿ, ಹಿಂಗೂ ಕೂತ್ಕೊಳ್ಳುತ್ತೆ ಮತ್ತು ಹೀಗೂ ಕೂತ್ಕೊಳ್ಳುತ್ತೆ. ಹೆಂಗೆ ಬೇಕಾದ್ರೆ ಕೂತ್ಕೊಳ್ಳುತ್ತೆ. ನಿಮಗಿದು ಹೆಂಗೆ ಕೂತ್ಕೊಳ್ಳುತ್ತೆ. ನೀವು ಹಂಗೆ ಫಿಕ್ಸ್ ಮಾಡೋಕ್ಕಾಗುತ್ತಾ? ನೀವು ಆಗಲ್ಲ. ಫಿಕ್ಸ್ ಮಾಡಿ ಏನಾಗುತ್ತೆ, ಆಯಿಲು ಸರ್ಕ್ಯುಲೇಷನ್ ಆಗುತ್ತೆ. ನೋಡಿ, ಫಿಕ್ಸ್ ಮಾಡಿ ಏನಾಗುತ್ತೆ, ಆಯಿಲ್ ಸರ್ಕ್ಯುಲೇಷನ್ ಆಗೋದಿಲ್ಲ. ನಿಮ್ಮ ಕ್ರ್ಯಾಂಕ್ ಶಾಫ್ಟು ಕರೆಕ್ಟಾಗಿ ಕೂತ್ಕೊಳ್ಳಲ್ಲ ಇದು ಒಳಗಡೆ. ಓಕೆ, ಅದಕ್ಕೆ ನೀವು ಹೆಂಗೆ ಫಿಕ್ಸ್ ಮಾಡಬೇಕಂತ ಅಂದರೆ, ನೋಡಿ, ಇಲ್ಲೊಂದು ಮಾರ್ಕ್ ಅಂದಿದೆ ನಿಮಗೆ, ಡಾಟ್ ಮಾರ್ಕು. ಔಟರ್ ರೋಟ್ರಲ್ಲಿ ಒಂದು ಮಾರ್ಕ್ ಅಂದಿದ್ದಲ್ಲ ಇಲ್ಲಿ ನೋಡಿ. ಇಲ್ಲಿ ನೋಡಿ, ಇನ್ನರ್ ರೋಟ್ರಲ್ಲಿ ಒಂದು ಮಾರ್ಕ್ ಅನ್ನೋದು ನೋಡಿ. ಇಲ್ಲಿ ಇವುಗಳನ್ನು ಮ್ಯಾಚ್ ಮಾಡಬೇಕು ನೀವು. ಹೇಗೆ ಈ ಥರ ನೋಡಿ. ಈಗ ಮ್ಯಾಚ್ ಮಾಡಬಾರ್ದು, ಉಲ್ಟಾ ಮ್ಯಾಚ್ ಮಾಡಬಾರ್ದು, ರಿವರ್ಸಲ್ಲಿ ನೋಡಿ. ಹೀಗೆ ಫಾರ್ವರ್ಡಲ್ಲಿ ನಾವು ಹಿಂಗೆ ಮ್ಯಾಚ್ ಮಾಡಬೇಕು. ಓಕೆನಾ? ನೋಡಿ, ಇಲ್ಲಿ ಇಲ್ಲೊಂದು ಮಾರ್ಕ್ ಇದೆ, ಇಲ್ಲೊಂದು ಮಾರ್ಕ್ ಇದೆ. ಈ ಥರ ಮ್ಯಾಚ್ ಮಾಡಬೇಕು. ಈ ಥರ ಮ್ಯಾಚ್ ಮಾಡಿ ನಾವು ಎಲ್ಲಿ ಫಿಕ್ಸ್ ಮಾಡಬೇಕು? ಹಿಂಗೆ ಹೆಂಗೆ ಬೇಕಾದ್ರೆ ಫಿಕ್ಸ್ ಮಾಡ್ಬೋದಾ? ಅಲ್ಲ. ನೋಡಿ, ಇಲ್ಲಿ ಬೋಲ್ಟ್ ಮಾರ್ಕ್ ಅಂದಿದೆ. ಇಲ್ಲಿ ಈ ಬೋಲ್ಟ್ ಮಾರ್ಕ್ ಹತ್ರ ನಾವು ಹೀಗೆ ಇಲ್ಲಿ ಹಿಂಗೆ ಫಿಕ್ಸ್ ಮಾಡಬೇಕು. ನೋಡಿ, ಹೀಗೆ ಫಿಕ್ಸ್ ಮಾಡಬೇಕು. ನೋಡಿ, ಇವಾಗ ನೋಡಿ, ಈ ಬೋಲ್ಟ್ ಮಾರ್ಕ್ ಹತ್ರ ಈ ಡಾಟು ಬಂದಿದೆ. ಇವಾಗ ಈ ಡಾಟು ಕರೆಕ್ಟಾಗಿ ಇದಕ್ಕೆ ಮ್ಯಾಚ್ ಆಗಿದೆ. ಈ ಥರ ಫಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನೀವು ರೇಡಿಯಲ್ ಕ್ಲಿಯರೆನ್ಸ್ ಮತ್ತು ಸೈಡ್ ಕ್ಲಿಯರೆನ್ಸ್ ಚೆಕ್ ಮಾಡೋದಕ್ಕೂ ಮುಂಚೆ. ಓಕೆನಾ? ಇವಾಗ ನಾವು ಏನು ಚೆಕ್ ಮಾಡೋಣ ಅಂದರೆ, ರೇಡಿಯಲ್ ಕ್ಲಿಯರೆನ್ಸ್ನ ಹೇಗೆ ಚೆಕ್ ಮಾಡಬೇಕಂತ ತಿಳ್ಕೊಳ್ಳೋಣ. ಮತ್ತು ಫಸ್ಟ್ ಇದು ಲಿಮಿಟ್ ನೋಡೋಣ ಫ್ರೆಂಡ್ಸ್. ಲಿಮಿಟ್ ಏನು, ಸ್ಟ್ಯಾಂಡರ್ಡ್ ಅಂತ ನೋಡೋಣ. ನೋಡಿ, ಇಲ್ಲಿ ಸರ್ವಿಸ್ ಮ್ಯಾನ್ಯಲ್, ಇದು ಸರ್ವಿಸ್ ಮ್ಯಾನ್ಯಲ್ ಓಪನ್ ಮಾಡ್ತಾ ಇದ್ದೀನಿ ನಾನೀಗ. ನೋಡಿ, ಇದು ರೇಡಿಯಲ್ ಕ್ಲಿಯರೆನ್ಸಲ್ಲಿ ಸ್ಟ್ಯಾಂಡರ್ಡ್ ಎಷ್ಟಿದೆ ನೋಡಿ, 0.12 ಇಂದ 0.19 mm ವರೆಗೂ ಇಲ್ಲಿ ಸ್ಟ್ಯಾಂಡರ್ಡ್ ಇದೆ. ಲಿಮಿಟ್ ಎಷ್ಟು? 0.21 mm ವರೆಗೂ ಲಿಮಿಟ್ ಇದೆ ಫ್ರೆಂಡ್ಸ್. 0.21 ಗಿಂತ ಕಮ್ಮಿ ಬಂದರೆ ತೊಂದರೆ ಇಲ್ಲ. 0.21 mm ಗಿಂತ ಜಾಸ್ತಿ ಬಂದರೆ ಅರ್ಥ ಏನು, ಈ ಒಂದು ರೋಟಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಚೇಂಜ್ ಮಾಡಬೇಕು ಅಂತ ಅರ್ಥ. ಓಕೆನಾ ಫ್ರೆಂಡ್ಸ್? ಇಲ್ಲ ಸೌದಿ ತಿರುಗಿ ಏನಾಗಿರುತ್ತೆ, ಈ ಒಂದು ಆಯಿಲ್ ಪಂಪ್ ಕೇಸು ಪ್ರಾಬ್ಲಮ್ ಆಗಿರುತ್ತೆ, ನಾವು ಚೇಂಜ್ ಮಾಡಬೇಕು ಅಂತ ಅರ್ಥ. ಇವಾಗ ಚೆಕ್ ಮಾಡೋಣ ಫ್ರೆಂಡ್ಸ್. ಈಗ ಚೆಕ್ ಮಾಡೋಕ್ಕೆ ನಾವು ಮೆಜರಿಂಗ್ ಟೂಲ್ಸ್ ಯಾವ್ದು ತಗೋಬೇಕು ಅಂದರೆ, ಫೀಲರ್ ಗೇಜ್ನ ತಗೋಬೇಕು. ಇನ್ನು ಚೆಕ್ ಮಾಡೋಕ್ಕೆ ನಾವು ನೋಡಿ, ಫಸ್ಟ್ ನಾನು ಏನು ತಗೋತೀನಿ ಅಂದರೆ, ನೋಡಿ 0.12 ಇದೆಯಲ್ಲ ಇಲ್ಲಿ, ಈ 0.12 ಇಂದನೇ ತೊಗೊತೀನಿ ನಾನು. ಫಸ್ಟ್ ಚೆಕ್ ಮಾಡಬೇಕಾದ್ರೆ ಎಷ್ಟಿದೆ ಅಂತ ಚೆಕ್ ಮಾಡೋಕ್ಕೆ. ಬಿಡಿ ಫ್ರೆಂಡ್ಸ್, ಈಗ ನಾನು 0.12 mm ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಫೀಲರ್ ಗೇಜ್ 0.08 ಇದೆ, ಇಲ್ಲಿ 0.04 ಇದೆ. ಎರಡು ಪ್ರೆಸ್ ಮಾಡಿದಾಗ ನನಗೆ ಏನಾಯಿತು, 0.12 mm ಆಯಿತು. ಓಕೆ ಫ್ರೆಂಡ್ಸ್, ಇವಾಗ ನಾನು ಚೆಕ್ ಮಾಡ್ತೀನಿ. ಹಿಂಗೆ ಚೆಕ್ ಮಾಡೋದು ನಾವು ಇದನ್ನು ಹಿಂಗೆ ಇಟ್ಕೊಂಡು ಚೆಕ್ ಮಾಡಬೇಕಾ ನಾವು? ಅಲ್ಲ. ಬರೀ ಇದನ್ನು ಏನು ನಾವು ಮುಟ್ಟಂಗೆ ಇಲ್ಲ. ನಾವು ಈ ಥರ ಮ್ಯಾಚ್ ಮಾಡಬೇಕು ಮಾರ್ಕ್ನ. ಸಿಂಪಲ್ ನಾವಿಲ್ಲಿ ಇದು ಈ ಜಾಗದಲ್ಲಿ ಹಾಕಬೇಕು. ಯಾವ ಜಾಗದಲ್ಲಿ? ಈ ಜಾಗದಲ್ಲಿ. ನೋಡಿ, ಇಲ್ಲಿ ಬೋಲ್ಟ್ ಮಾರ್ಕ್ ಇದೆಯಲ್ಲ, ಇಲ್ಲಿ ಈ ಬೋಲ್ಟ್ ಮಾರ್ಕಿಂದ ಈ ಬೋಲ್ಟ್ ಮಾರ್ಕ್ವರೆಗೂ ನೀವು ಚೆಕ್ ಮಾಡಬೇಕು. ಎಲ್ಲಿ ಬೇಕಾದ್ರೆ ಚೆಕ್ ಮಾಡಿ. ನೋಡಿ, ಹಿಂಗೆ ಇಟ್ಕೊಂಡು ಹಿಂಗೆ ಚೆಕ್ ಮಾಡಿ. ನೋಡಿ, ಹೋಗ್ತಾ ಇದೆಯಾ? ಫ್ರೀಯಾಗಿ ಹೋಗ್ತಾ ಇದೆ. ಹಂಗಾರೆ ಇದು ಪರವಾಗಿಲ್ಲ. ನೀವು ನೆಕ್ಸ್ಟ್ ಸ್ಟೆಪ್ ಹಾಕಿ ನೋಡೋಣ. ನೆಕ್ಸ್ಟ್ ಏನು, 0.12 ಹಾಕಿದ್ದೀನಿ ಇವಾಗ. ನೆಕ್ಸ್ಟ್ 0.13 ಹಾಕಿ ನೋಡೋಣ, ಇಲ್ಲ 14 ಹಾಕಿ ನೋಡೋಣ ನಾನು. 0.13 ಸಿಕ್ತು. 0.13 ಹಾಕಿ ನೋಡೋಣ. ಇವಾಗಲೇ 12 ಹಾಕಿದೆ, ಇವಾಗ 13 ಹಾಕೋಣ. ನೋಡಿ, 0.13 ಹೋಗ್ತಾ ಇದೆ. ಸ್ವಲ್ಪ ಹಿಡಿತದೆ, ಆದರೆ ಹೋಗ್ತಾ ಇದೆ ಕ್ಲೀನಾಗಿ. ಓಕೆನಾ? ನೆಕ್ಸ್ಟ್ 0.14 ಹಾಕೋಣ ಈಗ. ನೋಡಿ, 0.14 ಸಪ್ರೇಟಾಗಿ ಇಲ್ಲ ನನ್ನ ಹತ್ರ. ಅದಕ್ಕೆ ನಾನು ಏನು ಮಾಡಿದ್ದೀನಿ, 0.10 mm ಪ್ಲಸ್ 0.04 mm ತಗೋತಾ ಇದ್ದೀನಿ. ಅವಾಗ ನನಗೆ ಏನಾಯಿತು, 0.14 mm ಆಯಿತು. ಸ್ಟ್ರೈಟ್ ಹಿಡ್ಕೊಂಡು ನೋಡಿ ಫ್ರೆಂಡ್. ನೋಡಿ, ಇದು ಹೋಗ್ತಾ ಇದೆ. ಓಕೆನಾ? ನೆಕ್ಸ್ಟ್ ಏನು ಹಾಕ್ಬೇಕು ನಾನೀಗ, 0.15 ಹಾಕೋಣ. 0. ನೋಡಿ, 0.10 ಮತ್ತು 0.05 ಸೇರಿ ಏನಾಯ್ತು ನನಗೆ, 0.15 mm ಆಯಿತು. ಇದೂ ಹೋಗ್ತಾ ಇದೆ ನನಗೆ. ನೆಕ್ಸ್ಟ್ 0.16 ಹಾಕೋಣ. 0.10 mm, ಇದು 0.06 ಇದು. ನೋಡಿ, ಇದೂ ಹೋಗ್ತಾ ಇದೆ. ನೆಕ್ಸ್ಟ್ 0.17 ಹಾಕೋಣ. 0.17. ನೋಡಿ, ಹೋಗ್ತಾ ಇಲ್ಲ. ಇದು ಹೋಗ್ತಿದೆ, ಹಿಡಿತದಾದರೆ ಹಿಡಿತಾ ಇದೆ. ನೆಕ್ಸ್ಟ್ ಇನ್ನೊಂದು ನಂಬರ್ ಹಾಕೋಣ, 0.18 ಒಂದ್ಸತಿ ಹಾಕೋಣ. ನೋಡಿ, ಹಿಡಿತದೆ, ಇದು ಹೋಗ್ತಾ ಇದೆ ಬಟ್ ಹಿಡಿತದೆ. 0.18 ಹಾಕಿ ನೋಡೋಣ ಇವಾಗ ಒಂದ್ಸತಿ, ಲಾಸ್ಟು ಗೊತ್ತಾಗುತ್ತೆ. 0.18 mm ಹಾಕಿ ನೋಡೋಣ ಈಗ. ನೋಡಿ, ಹೋಗ್ತಾ ಇದೆ, ಹಿಡಿತದೆ. ನೋಡಿ, ಇಷ್ಟೇ ಹೋಗ್ತಾ ಇರೋದು, ಇದಕ್ಕಿಂತ ಹೋಗ್ತಾ ಇಲ್ಲ ನನಗೆ ಒಳಗಡೆ. ಫುಲ್ ಬಲ ಕೊಟ್ಟರೆ ಹೋಗ್ತದೆ. ನೋಡಿ, ಫುಲ್ ಬಲ ಕೊಟ್ಟರೆ ಹೋಗ್ತಾ ಇದೆ. ಇನ್ನೊಂದು ಹಾಕೋಣ, 0.19 ಒಂದ್ಸತಿ ಹಾಕೋಣ.
ನೋಡಿ ಇದು 0.13 mm 0.06 mm ಟೋಟಲು 0.19 mm ಆಯಿತು. ಇಷ್ಟೇ ನೋಡಿ, ಇಷ್ಟೇ ಹೋಗ್ತಾ ಇರೋದು ನೋಡಿ, ಇಷ್ಟೇ ಹೋಗ್ತಾ ಇರೋದು, ಇದಕ್ಕೆ ಮೇಲೆ ಹೋಗ್ತಾ ಇಲ್ಲ ನೋಡಿ. ನೋಡಿ ಇತ್ತಿರ್ತದೆ ನೋಡಿ, ಇಷ್ಟೇ ಹೋಗ್ತಾ ಇರೋದು, ಇದಕ್ಕೆ ಮೇಲೆ ಹೋಗ್ತಾ ಅರ್ಥ ಏನಂದರೆ 0.19 mm ಸ್ಟಾಪ್ ಆಗಿದೆ. ಆಮೇಲೆ ನೀವು 0.20 ಹಾಕಿದ್ರೆ ಹೋಗೋದೇ ಇಲ್ಲ ನನಗೆ. ಅರ್ಥ ಏನಂಗಂದರೆ 0.19 mm ಅಂತ ಇದೆ, ಅಂದರೆ ಚೆನ್ನಾಗಿದೆ ಅಂತ ಅರ್ಥ. ನೋಡಿ ಸ್ಟ್ಯಾಂಡ್ ಒಳಗಡೆ ಇದೆ ನೋಡಿ, 0.12 0.19 ಒಳಗಡೆ ಇದೆ, ಅಂದರೆ ಚೆನ್ನಾಗಿದೆ ಅಂತ ಅರ್ಥ. ಲಿಮಿಟ್ ಎಷ್ಟಿದೆ ನೋಡಿ, 0.21 mm ಲಿಮಿಟ್ ಇದೆ. ಇದ್ರ ಒಳಗಡೆ ಬಂದು ಚೆನ್ನಾಗಿದೆ ಅಂತ, ಇದಕ್ಕಿಂತ ಜಾಸ್ತಿ ಬಂದರೆ ಹೋಗಿದೆ ಅಂತ ಅರ್ಥ. ಓಕೆನಾ ಫ್ರೆಂಡ್ಸ್, ನೆಕ್ಸ್ಟ್ ಇವಾಗ ನಾವೇನು ಚೆಕ್ ಮಾಡೋಣ, ಸೈಡ್ ಕ್ಲಿಯರೆನ್ಸ್ ಚೆಕ್ ಮಾಡೋಣ. ಸೈಡ್ ಕ್ಲಿಯರೆನ್ಸ್ ಹೆಂಗೆ ಚೆಕ್ ಮಾಡೋದು ನೋಡೋಣ. ಫಸ್ಟು ಆದರೆ ಎಲ್ಲ ಆ್ಯಂಗಲ್ ತೊಗೋಬೇಕು, ನಂತರ ಎಲ್ಲ ಆ್ಯಂಗಲ್ ಇಲ್ಲ ನಾನು, ಅದಕ್ಕೆ ನಾನು ಒಂದು ಪೀಸ್ನ ಕಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ನಾವು ಇಡಬೇಕಾದ್ರೆ ಎಲ್ಲ ಆ್ಯಂಗಲ್ ನಾವು ನೋಡಿ, ಇದನ್ನು ಹಿಂಗೆಲ್ಲ ಇಡಬಾರ್ದು, ಹಿಂಗೆ ಇದಕ್ಕೆ ಟಚ್ ಆಗೋ ಥರ ಇದಕ್ಕೆ ಟಚ್ ಆಗೋ ಥರ ಇಡಬಾರ್ದು. ನಾವು ಎಲ್ಲಿ ಇಡಬೇಕು ನೋಡಿ, ಇದೆಯಲ್ಲ ಇದು ಆಯಿಲ್ ಪಂಪ್ ಕೇಸ್ ಇದೆಯಲ್ಲ, ಇದು ಈ ಆಯಿಲ್ ಪಂಪ್ ಕೇಸ್ಗೆ ಮತ್ತು ಈ ಕಡೆ ಆಯಿಲ್ ಪಂಪ್ ಕೇಸ್ಗೆ ಟಚ್ ಆಗಬೇಕು ಅಷ್ಟೇ ನಮಗೆ. ನೋಡಿ ಈ ಕಡೆ ಎಲ್ಲ ಟಚ್ ಆಗಬಾರ್ದು. ಇಲ್ಲಿ ಇದು ಮೇಟಿಂಗ್ ಸರ್ಫೇಸ್ ಏನಿದೆ ಇಲ್ಲಿ ಆಯಿಲ್ ಪಂಪ್ ಕೇಸ್ದು, ಆ ಮೇಟಿಂಗ್ ಸರ್ಫೇಸ್ಗೆ ಟಚ್ ಆಗಬೇಕು, ಈ ಥರ ಟಚ್ ಆಗಬೇಕು ಅಷ್ಟೇ. ಓಕೆನಾ. ನಾವು ಚೆಕ್ ಮಾಡ್ತಿರ್ತೀನಿ ಈಗ ಇನ್ನರ್ ಔಟರ್ಗೆ ಮತ್ತು ಔಟರ್ ಔಟ್ರಿಗೆ ಈ ಜಾಗದಿಂದ ಎಷ್ಟು ಹೈಟ್ ಇದೆ ಅಂತ ಚೆಕ್ ಮಾಡ್ತೀವಿ ನಾವೀಗ ಸೈಡ್ ಕ್ಲಿಯರೆನ್ಸ್ನ. ಓಕೆನಾ. ನೋಡಿ ಇಲ್ಲಿ ಮ್ಯಾನ್ಯುವಲ್ ನೋಡಿ ಎಷ್ಟಿದೆ, ಎಷ್ಟಿರಬೇಕಂತ, ಎಷ್ಟಿರಬೇಕು. ಇನ್ನರ್ ಔಟ್ರ್ ನಾವು ಚೆಕ್ ಮಾಡಿದಾಗ್ಲೂ 0.024 ಇಂದ 0.069 mm ಒಳಗಡೆ ಇರಬೇಕು ಸ್ಟ್ಯಾಂಡರ್ಡು. ಲಿಮಿಟ್ ಎಷ್ಟಿರಬೇಕು, 0.103 ಇಂದ ಒಳಗಡೆ ಇರಬೇಕು, ಅದಕ್ಕಿಂತ ಜಾಸ್ತಿ ಇದ್ದರೆ ಹೋಗಿದೆ ಅಂತ ಅರ್ಥ. ಔಟರ್ ರೋಟ್ರೂ ಅಷ್ಟೇ ಸೇಮ್ ಇದೆ, ಆದರೆ ಈ ಸ್ಟ್ಯಾಂಡ್ ಮತ್ತು 0.038 ಇಂದ 0.083 ವರೆಗೂ ಇದೆ. ಲಿಮಿಟು 0.103 mm ವರೆಗೂ ಇದೆ. ಓಕೆ, ಫಸ್ಟ್ ನಾವು ಇನ್ನರ್ ಔಟರ್ ಚೆಕ್ ಮಾಡೋಣ. ನಾನು ತಗೋತಾ ಇದ್ದೀನಿ ಇವಾಗ ಇನ್ನರ್ ಔಟರ್ ಚೆಕ್ ಮಾಡಿ 0.03 ತೊಗೊಂಡಿದ್ದೀನಿ ನೋಡಿ. ನಾವೇನು ಮಾಡಬೇಕು ಈಗ, ಅದು ಎಲ್ಲ ಆ್ಯಂಗಲ್ ಇದ್ದರೆ ನೀವು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಿಂಗೆ ಕೈಯಲ್ಲಿ. ನನ್ನ ಹತ್ರ ಎಲ್ಲ ಆ್ಯಂಗಲ್ ಇಲ್ಲ, ಅದಕ್ಕೆ ಕೈಯಲ್ಲಿ ಗ್ರಿಪ್ಪಾಗಿ ಇಟ್ಕೊಂಡಿದ್ದೀನಿ ಹಿಂಗೆ. ಫಸ್ಟ್ ನಾವು ಇನ್ನರ್ ಔಟರ್ ಮಾತ್ರ ಚೆಕ್ ಮಾಡಬೇಕು, ಔಟರ್ ಔಟರ್ ಹಿಂಗೆ ಚೆಕ್ ಮಾಡೋಂಗಿಲ್ಲ, ಇನ್ನರ್ ಔಟರ್ ಮಾತ್ರ ಚೆಕ್ ಮಾಡಬೇಕು. ನೋಡಿ ಹೋಗ್ತಾ ಇದೆ, ಇದು ಹೋಗ್ತಾ ಇದೆ 0.03 mm ಇದು ಹೋಗ್ತಾ ಇದೆ. ಓಕೆನಾ. ನೆಕ್ಸ್ಟ್ ಹಾಕಿ ನೋಡೋಣ ಇವಾಗ. ಏನಿದೆ 0.024 ಇಂದ 0.069 ಒಳಗಡೆ ಹೋಗ್ಬೋದು. ನಾನೀಗ 0.04 ಹಾಕ್ತೀನಿ ನಾನೀಗ. ಫ್ರೆಂಡ್ಸ್, ನಾವು ಸೈಡ್ ಕ್ಲಿಯರೆನ್ಸ್ನ ಸ್ಟ್ರೈಟ್ ಎಡ್ಜಲ್ಲೂ ಚೆಕ್ ಮಾಡ್ಬೋದು ಮತ್ತು ಎಲ್ಲ ಆ್ಯಂಗಲಲ್ಲೂ ಚೆಕ್ ಮಾಡ್ಬೋದು. ನೋಡಿ ಹೋಗ್ತಾ ಸ್ವಲ್ಪ ಹಿಡಿತದೆ ಅಷ್ಟೇ, ಹೋಗ್ತಾ ಇದೆ ನೋಡಿ, ಹಿಡಿತಾ ಇದೆ, ಸ್ವಲ್ಪ ಹಿಡಿತಾ ಇದೆ, ಆದರೆ ಹೋಗುತ್ತೆ. ನಾವು ಕಷ್ಟಪಟ್ಟು ಹಾಕಿದ್ರೆ ಹೋಗುತ್ತೆ. ಇನ್ನರ್ ಔಟರ್ ನೋಡಿ ಹೋಗ್ತಾ ಇದೆ. 0.05 ಹಾಕಿ ನೋಡೋಣ ಈಗ. 0.05 ನೋಡಿ, ಇದೂ ಹೋಗ್ತಾ ಇದೆ. 0.06 ಹಾಕೋಣ ಈಗ. 0.06 ನೋಡಿ, ಇದು ಹೋಗ್ತಾ ಇಲ್ಲ. ನೋಡಿ ಹೋಗ್ತಾ ಇದೆಯಾ, ಇದು ಹೋಗ್ತಾ ಇಲ್ಲ. 0.06 ಹೋಗ್ತಾ ಇಲ್ಲ. ಅರ್ಥ ಏನಂಗಂದರೆ 0.05 mm ಇದೆ ಯಾವುದು ಸೈಡ್ ಕ್ಲಿಯರೆನ್ಸು. ನೋಡಿ ಎಷ್ಟಿದೆ ಇಲ್ಲಿ, 0.024 ಇಂದ 0.069 ವರೆಗೂ ಇರ್ಬೋದು. ನನಗೆ ಅಂಡರಲ್ಲೇ ಇದೆ, ಅಂದರೆ ಬಿಟ್ವೀನಲ್ಲಿ ಇದೆ ನನಗೆ. 0.05 ಇದೆ ಅಂದರೆ ಚೆನ್ನಾಗಿದೆ ಅಂತ ಅರ್ಥ. ಇನ್ನೊಂದು ಔಟರು ಚೆನ್ನಾಗಿದೆ. ನಿಮಗೆ ಔಟರ್ ಔಟರ್ ಚೆಕ್ ಮಾಡೋಣ. ಔಟರ್ ಔಟರ್ ನಾನು ಎಷ್ಟು ಹಾಕ್ತೀನಿ, ಇಲ್ಲಿ ಇರೋದೇ 0.03 ಇಂದ ಸ್ಟಾರ್ಟ್ ಆಗಿದೆ. ನಾನೀಗ 0.04 ಹಾಕ್ತೀನಿ, ಸ್ಟಾರ್ಟಿಂಗ್ಗೆ 0.04 ಹಾಕ್ತೀನಿ ನೋಡಿ. ಈಗ ಔಟ್ ಔಟರ್ ಮಾತ್ರ ಚೆಕ್ ಮಾಡ್ತೀನಿ ನಾನೀಗ. ನಾವು ಇಲ್ಲಿ ಬೇಕಾನ ಚೆಕ್ ಮಾಡ್ಬೋದು, ಹೀಗೆ ಬೇಕಾನ ಚೆಕ್ ಮಾಡ್ಬೋದು. ನಿಮಗೆ ಮೇಟಿಂಗ್ ಸರ್ಫೇಸ್ ಏನಿದೆ, ಈ ಮೇಟಿಂಗ್ ಸರ್ಫೇಸ್ಗೆ ಮ್ಯಾಚ್ ಆಗಬೇಕಷ್ಟೇ. ನೋಡಿ ಹೆಂಗೆ ಬೇಕಾನ ಹಾಕಿನಿ ತೊಂದರೆ, ನನಗೆ ಹಿಂಗೆ ಕಂಫರ್ಟೇಬಲ್, ನಾನು ಹಿಂಗೆ ಹಾಕೊತೀನಿ. ಈಗೆಲ್ಲ ಟಚ್ ಆಗಬಾರ್ದು, ಈಗೆಲ್ಲ ಟಚ್ ಆಗಬಾರ್ದು. ಔಟರ್ ಔಟರ್ ಚೆಕ್ ಮಾಡೋಣ ಈಗ. ನೋಡಿ ಔಟರ್ ಔಟರ್ ನೋಡಿ ಹೋಗ್ತಾ ಇದೆ, ಸ್ವಲ್ಪ ಕಷ್ಟ ಇದೆ ಬಟ್ ಹೋಗ್ತಾ ಇದೆ. ಹೋಗ್ತಾ ಇದೆ 0.04 ಹೋಗ್ತಾ ಇದೆ. 0.05 ಹಾಕೋಣ ಈಗ. ನೋಡಿ ಹೋಗುತ್ತೆ, ಇದು ಹಿಡಿತಾ ಇದೆ. ನೆಕ್ಸ್ಟ್ ಹಾಕಿ ನೋಡೋಣ, ಇದನ್ನು ಅಷ್ಟೇ ಅರ್ಧ ಹೋಗ್ತದೆ ಇದು. ನೆಕ್ಸ್ಟ್ ಹಾಕಿ ನೋಡೋಣ, 0.06 ಹಾಕೋಣ. ಇಲ್ಲ ನೋಡಿ 0.06 ಹೋಗಲ್ಲ. 0.05 mm ಔಟರ್ ಔಟ್ರದು ಕ್ಲಿಯರೆನ್ಸ್, ಸೈಡ್ ಕ್ಲಿಯರೆನ್ಸ್ ಇದೆ. ಓಕೆನಾ ಫ್ರೆಂಡ್ಸ್. ಇಲ್ಲಿ ನೋಡಿ ಇವಾಗ 0.038 ಇಂದ 0.083 ಒಳಗಡೆ ಬರಬೇಕಿತ್ತು, ನನಗೆ 0.05 ಬರ್ತಾ ಇದೆ. 0.05 mm ಬರ್ತಿದೆ, ಅಂದರೆ ಚೆನ್ನಾಗಿದೆ ಅಂತ ಅರ್ಥ. ಲಿಮಿಟ್ ನೋಡಿ 0.103 ಇಂದ ಒಳಗಡೆ ಇದೆ ನನಗೆ, ಅದಕ್ಕೆ ಜಾಸ್ತಿನೂ ಹೋಗಿಲ್ಲ, ಅಂದರೆ ಚೆನ್ನಾಗಿದೆ ಅಂತ ಅರ್ಥ ಫ್ರೆಂಡ್ಸ್. ಓಕೆನಾ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.